ಇದು ನೋಡಿ, ಬಾಳೆಕಾಯಿ ಮತ್ತೆ ಕಡಲೆ ಹಾಕಿ ಒಂದು ಪಲ್ಯ ಮಾಡಿದ್ದಾರೆ. ಸೊ ಮಾಲಯಕ್ಕೆ ಬಾಳೆಕಾಯಿ ಒಂದು ವಿಶೇಷ ಅಂತಾನೆ ಹೇಳಿ. ನೆಕ್ಸ್ಟ್ ನೋಡಿ, ಚಟಂಬಡೆ ಮಾಡಿದ್ದು ಕಾಗೆ ಗಿಡ್ಲಿಕ್ಕೆ ಅಂತ ಹೇಳಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಿಡಿಯೋ ಮಾಡಿದೆಲ್ಲ ಆ್ಯಕ್ಚುಲಿ 4 days ಆಯಿತು. ಹುಷಾರಿಲ್ಲ, ಅಂದರೆ ಕೋಲ್ಡ್ ಆಗಿತ್ತು. ಕೋಲ್ಡ್ ಇನ್ನು ಹೋಗ್ತಾನೆ ಇಲ್ಲ. ಆ್ಯಕ್ಚುಲಿ 1 month ಆಗ್ತಾ ಬಂತು, ಆದರೆ ಸಹ ಕೋಲ್ಡ್ ಕಂಟ್ರೋಲೇ ಆಗ್ತಾ ಇಲ್ಲ. ಎಷ್ಟು ಮದ್ದು ಮಾಡಿದರೆ ಸಹ ಹೋಗ್ತಿಲ್ಲ. ಸೊ ನಿಮ್ದೇನಾದರೂ ಹೋಮ್ ರೆಮಿಡೀಸ್ ಇದ್ದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂತ ಹೇಳಿದರೆ ಕೆಲವು ಟೈಮ್ ಮನೆ ಮದ್ದು ಸಹ ಯೂಸ್ ಆಗುತ್ತೆ. ಇವತ್ತು ಮಾಲಯ ಅಮಾವಾಸ್ಯೆ ಲಾಸ್ಟ್ ದಿವಸ. ಸೊ ಅಡುಗೆಲ್ಲ ಆಗ್ತಾಯಿದೆ. ಏನೆಲ್ಲ ಮಾಡಿದ್ದಾರೆ ಹೇಳಿ ನಿಮಗೆ ತೋರಿಸ್ತೇನೆ. ನಿಮಗೆ ಆಲ್ರೆಡಿ ಥಂಬ್ನೇಲಲ್ಲಿ ನೋಡೇ ಗೊತ್ತಾಗಿರ್ಬೋದು. ಸೊ ನನ್ನ ಹತ್ರ ಇರುವಂಥ ಕೆಲವು ಸ್ಟಡ್ಡೆಡ್ ಇಯರಿಂಗ್ಸ್ ಏನಿದೆ ಅದ್ರ ಕಲೆಕ್ಷನ್ಸ್ ತೋರಿಸ್ತೀನಿ ನಾನು. ಇದೊಂದು ನೋಡಿ, ಕಾಣುತ್ತಾ? ಇದು ಆ್ಯಕ್ಚುಲಿ ಫ್ಲವರ್ ಡಿಸೈನ್ ಇದೆ. 6 ಪೆಟಲ್ಸ್, ಸಣ್ಣ ಸಣ್ಣ ಪೆಟಲ್ಸ್. ಇದು ಫ್ಲವರ್ ಡಿಸೈನ್. ಇದು ಆ್ಯಕ್ಚುಲಿ ಮಗುದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಸಹ. ಲೈಟ್ ವೆಯ್ಟ್ ಮಾತ್ರ ನೋಡಿ, ತುಂಬ ಲೈಟ್ ವೆಯ್ಟ್. ಸೊ ಮಕ್ಕಳಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ಮಕ್ಕಳು ಯೂಸ್ ಮಾಡಲಿಲ್ಲ ಅಂತಾದರೆ ನಮಗೆ ನೋಸ್ ರಿಂಗ್ ಥರ ಸಹ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ನೋಡಿ, ಈ ಟೈಪ್. ಇದರಲ್ಲಿ 5 ಪೆಟಲ್ಸ್ ಆ್ಯಕ್ಚುಲಿ. ನೋಡಿ, ಈ ಥರ ಬರುತ್ತೆ. 5 ಪೆಟಲ್ಸ್. 5 ಪೆಟಲ್ಸಲ್ಲಿ ಸಹ ಒಂದು ಡಿಸೈನ್ ಇದೆ ಈ ಥರ ಬಂದು. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇಲ್ಲಿ ಸಹ ನಮಗೆ ಮೇಲ್ಗಡೆ ಕೆಲವರು ಇಲ್ಲಿ ಮೇಲೆಲ್ಲ ಚುಚ್ಚಿಸ್ತಾರಲ್ಲ, ಅವರಿಗೂ ಚೆನ್ನಾಗಿ ಕಾಣುತ್ತೆ. ಇದೊಳ್ದು ಫಸ್ಟ್ ಇಯರಿಂಗ್ ಅಜ್ಜಿ ಮನೆಯಲ್ಲಿ ಕೊಟ್ಟಿರೋದು. ಚೆನ್ನಾಗಿದೆ ಡಿಸೈನ್. ಆ್ಯಕ್ಚುಲಿ ನೋಡೋಕ್ಕೆ ಸಣ್ಣದಾದ್ರೂ ಬಟ್ ವೆಯ್ಟ್ ಇದೆ. ಫಸ್ಟ್ ಬಂದು ನಾನು ತೋರಿಸಿದ್ನಲ್ಲ ಅದವಳದು ಇಲ್ಲಿದು ಅಜ್ಜಿ ಮಾಡಿಸಿರೋದು. ಅಂದರೆ ಜಸ್ಟ್ ಅವಳಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಅಷ್ಟೇ, ಡೈಲಿ ಯೂಸಿಗೆ ಅಂತ ಹೇಳಿ ಮಾಡಿಸಿರೋದು ಇದು. ನೆಕ್ಸ್ಟ್ ಇದು ನೋಡಿ, ಇದೊಂದಿದೆ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಗ್ರ್ಯಾಂಡ್ ಆಗಿದೆ ಲುಕ್. ಇದರಲ್ಲಿ ಫುಲ್ ಸ್ಟೋನ್ ವರ್ಕೇ ಇದೆ ಆ್ಯಕ್ಚುಲಿ. ಇದು ಅವಳ ದೊಡ್ಡಮ್ಮ ಕೊಟ್ಟಿರೋದು. ಇದನ್ನು ನಾವು ನೋಸ್ ರಿಂಗ್ ಥರ ಯೂಸ್ ಮಾಡ್ಕೊಳ್ಬೋದು, ಇನ್ ಕೇಸ್ ಅವಳು ಯೂಸ್ ಮಾಡಲಿಲ್ಲ ಅಂತಾದರೆ. ಇಲ್ಲಾದರೆ ಇಲ್ಲಿ ಚುಚ್ಚಿಸ್ಕೊಳ್ತಿರೋದು, ಅದೂ ಚೆನ್ನಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ಅವಳಿಗೆ 10th ತನಕನೂ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು. ನೋಡಿ, ಇದು ಇನ್ನೊಂದು ಇಯರಿಂಗ್ ಹ್ಯಾಂಗಿಂಗ್ಸ್. ಇದು ಲಾಸ್ಟ್ ಟೈಮ್ ಒಂದು ಪೂಜೆಗಂತ ಹೇಳಿ ಹಾಕಿದ್ವಿ ಮನೆಯಲ್ಲಿ, ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ವಲ್ಲ ಆವಾಗ ಮಗುಗೆ ಹಾಕಿದ್ವಿ, ಜಸ್ಟ್ ಒಂದು ಹ್ಯಾಂಗಿಂಗ್ ಇರಲಿ ಅಂತ ಹೇಳಿ. ಇದು ಅವಳ ಅಜ್ಜಿ ಮನೆಯವರು ಕೊಟ್ಟಿರೋದು. ಈ ಥರ ಇದೆ. ಇದು ನಾವು ಯೂಸ್ ಮಾಡ್ಕೊಳ್ಬೋದು, ಇನ್ ಕೇಸ್ ಅವಳು ಹಾಕಲಿಲ್ಲ ಅಂತಾದರೆ ನಾವು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಆ್ಯಕ್ಚುಲಿ ಹ್ಯಾಂಗಿಂಗ್ಸ್. ಇವಾಗ ಇದು ಮಾಡ್ಸಕ್ಕೆ ಹೋದ್ರೆ ತುಂಬ ರೇಟ್ ಇದೆ, ಗೊತ್ತಲ್ಲ ಗೋಲ್ಡ್ ರೇಟ್ ಎಷ್ಟಾಗಿದೆ ಹೇಳಿ. ಈ ಥರ ಕಾಣುತ್ತೆ ಎರಡು ಒಟ್ಟಾಗಿ.
ಇದು ಇನ್ನೊಂದು ಇಯರಿಂಗ್. ಇದರಲ್ಲಿ ಒಂದು ರಿಂಗ್ ಬಂದು ಅದರ ಮಿಡಲಲ್ಲಿ ಹಾರ್ಟ್ ಶೇಪ್ ಇದೆ. ಇದವಳ ಇನ್ನೊಂದು ದೊಡಮ್ಮ ಕೊಟ್ಟಿರೋದು. ಇದೂ ಪಾಪುದೆ, ಚೆನ್ನಾಗಿದೆ. ಮಿಡಲಲ್ಲಿ ಈ ಥರ ನೋಡಿ, ಹೀಗೆ ಓಪನ್ ಮಾಡಿದರೆ ಈ ಥರ ಹ್ಯಾಂಗ್ ಆಗತ್ತೆ ಮಗುಗೆ. ನೆಕ್ಸ್ಟ್ ಇದು ಜುಮ್ಕಾ. ಇದು ನಂದು. ಇದೊಂದೇ ಇಯರಿಂಗ್. ಇದು ನಂದು. ಇದು ಟೆಂಪಲ್ ಗೋಲ್ಡಲ್ಲಿ ತಗೊಂಡಿರೋದು ನಾನು. ಇದು ಉಡುಪಿ ಜೋಯ್ ಅಲುಕಾಸಲ್ಲಿ ತಗೊಂಡಿರೋದು. ನೆಕ್ಸ್ಟ್ ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ಮಾಟಿಲೇನೋ ಹೇಳ್ತಾರೆ ಇದ್ರ ಹೆಸರು. ಸೊ ಈ ಥರ ಹೀಗೆ ಹಾಕೊಳ್ತೀವಲ್ಲ ಇಯರಿಂಗ್, ನೋಡಿ ಈ ಥರ ಕಾಣಿಸುತ್ತೆ. ಇದು ಅದಕ್ಕೆ ಮ್ಯಾಚಿಂಗ್ ಆಗೇ ಇದೆ, ರೆಡ್ ಮತ್ತು ಗ್ರೀನ್ ಬಂದು. ಯಾಕಂತ ಹೇಳಿದರೆ ಇದರಲ್ಲಿ ಆಲ್ರೆಡಿ ನೋಡಿ ಅಂತೆ, ಇದರಲ್ಲಿರೋ ಸ್ಟೋನೇ ರೆಡ್ ಮತ್ತು ಗ್ರೀನ್. ಸೊ ನನ್ನ ಇಯರಿಂಗ್ ಕಲೆಕ್ಷನ್ ಇಷ್ಟೇ. ನನ್ನ ಹತ್ರ ಜಾಸ್ತಿ ಕಲೆಕ್ಷನ್ಸ್ ಇಲ್ಲ, ಇಷ್ಟೇ ಇರೋದು. ನೋಡಿ, ನಿಮಗೆ ಡೀಟೇಲ್ ಆಗಿ 1 by 1 ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಸೊ ಎಲ್ಲ ಜುವೆಲ್ಲರ್ಸನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಅದರಲ್ಲಿ ಕೆಲವು ಫೋಟೋ ಕಾಣದಿರ್ಬೋದು, ಕೆಲವು ಕಾಣದೇ ಇರ್ತದೆ. ಸೊ ಲೈಟಿಗೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ನಾನು ಡೀಟೇಲ್ ಆಗಿ ನಿಮಗೆ 1 by 1 ಹಾಕ್ತಾ ಇದ್ದೇನೆ. ಇದು ನಿಮಗೆ ಫಸ್ಟಿಗೆ ತೋರಿಸಿದ್ನಲ್ಲ ನಾನು 6 ಫ್ಲವರ್ ಟೈಪ್ ಇದು, ಅದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸಿದ್ದೀನಿ. ಯಾಕಂತ ಹೇಳಿದರೆ ಅದರಲ್ಲಿ ಕೆಲವು ಬ್ಲರ್ ಥರ ಕಾಣಿದೆ, ಅದಕ್ಕೋಸ್ಕರ ನೋಡಿ. ನಿಮಗೆ ಟೋಟಲ್ ಆಗಿ ಎಷ್ಟು ತೋರಿಸಿದ್ನಲ್ಲ ಅದೆಲ್ಲ ಇದರಲ್ಲಿದೆ. ಇದಿಷ್ಟು ನಿಮಗೆ ತೋರಿಸಿರುವಂತಹ ಸ್ಟಡ್ಡೆಡ್ ಇಯರಿಂಗ್ ಮತ್ತು ಒಂದು ಜುಮ್ಕಾ, ಇದಿಷ್ಟು ನನ್ನ ಕಲೆಕ್ಷನ್ಸ್. ಮಹಾಲಯದೆಲ್ಲ ಅಡುಗೆ ರೆಡಿ ಆಯಿತು. ಸೊ ನಂದು ವಾಯ್ಸ್ ಒಂಚೂರು ಅಡ್ಜಸ್ಟ್ ಮಾಡಿ ಆಯಿತಾ. ಕಿರಿಕಿರಿ ಕೇಳ್ಬೋದು ನಿಮಗೆ. ಯಾಕಂತ ಹೇಳಿದರೆ ಎಷ್ಟು ದಿವಸ ಆಯ್ತು ಅಂತ ಹೇಳಿದರೆ ನಾನು ನಿಮ್ಗೆ ಅವಾಗಲೇ ಆಲ್ರೆಡಿ ತಿಳಿಸಿದೆ. ತುಂಬ ದಿನ ಆಯಿತು, ಸ್ಟಿಲ್ ವಾಯ್ಸ್ ಬರ್ತಾನೇ ಇಲ್ಲ ನನಗೆ. ಹೀಗೇ ಇದೆ ವಾಯ್ಸ್. ಎಲ್ಲಿ ಹೋಗ್ಲಿಕ್ಕೂ ಆಗ್ತಿಲ್ಲ, ವೀಡಿಯೋ ಮಾಡಲಿಕ್ಕೂ ಆಗ್ತಿಲ್ಲ. ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸೊ ಆದಷ್ಟು ಹೋಮ್ ರೆಮಿಡೀಸ್ ಮಾಡುವ ಅಂತ ಎಣಿಸಿದ್ದೇನೆ ನಾನೀಗ. ಮೆಡಿಸಿನ್ ತಕೊಂಡು ಸಾಕಾಯಿತು.
ಸೊ ನೋಡುವ, ಏನಾದರೂ ಹೋಮ್ ರೆಮಿಡೀಸ್ ಇದ್ದರೆ ದಯವಿಟ್ಟು ನೀವು ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬನ್ನಿ, ಅಡುಗೆ ಎಲ್ಲ ರೆಡಿ ಆಗಿದೆ ಮಹಾಲಯದ್ದು. ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಒನ್ ಅಲಸಂಡೆ ಉಪ್ಕರಿ ಮಾಡಿದ್ದಾರೆ. ಒಂದು ಪಲ್ಯ, ಒಂದು ಬಗೆ ಪಲ್ಯ ಆಯ್ತಲ್ಲ. ಇದು ನೋಡಿ, ಬಾಳೆಕಾಯಿ ಮತ್ತೆ ಕಡಲೆ ಹಾಕಿ ಒಂದು ಪಲ್ಯ ಮಾಡಿದ್ದಾರೆ. ಸೊ ಮಾಲಯಕ್ಕೆ ಬಾಳೆಕಾಯಿ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ನಮ್ದು ಮೇಡಮ್ ಇದು ಸ್ನಾನ ಆಗ್ತಾ ಇದೆ, ಅದೇ ನಿಮ್ಗೆಲ್ಲ ಬೊಬ್ಬೆ ಕೇಳುದು. ನೆಕ್ಸ್ಟ್ ಇದು ಕುಂಬಳಕಾಯಿ ಹುಳಿ. ಸೊ ಕುಂಬಳಕಾಯಿ ಹುಳಿ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಕುಂಬಳ ತುಂಬಾ ಇಂಪಾರ್ಟೆಂಟ್ ಮಾಲಯಕ್ಕೆ, ಅದರದ್ದು ಹುಳಿ ಮಾಡಿದ್ದಾರೆ. ಈ ಸಾರೆಲ್ಲ ಮ್ಯಾಚ್ ಆಗತ್ತಂತ ಹೇಳಿ ವೈಟ್ ರೈಸ್ ಮಾಡಿದ್ದಾರೆ. ವೈಟ್ ರೈಸಿಗೆ ಈ ಸಾರೆಲ್ಲ ಮ್ಯಾಚ್ ಆಗತ್ತಂತ ಹೇಳಿ ವೈಟ್ ರೈಸ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ನೋಡಿ, ಚಟಂಬಡೆ ಮಾಡಿದ್ದು ಕಾಗೆಗೆ ಇಡ್ಲಿಕ್ಕೆ ಅಂತ ಹೇಳಿ. ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಸ. ಯಾವುದರ ಪಾಯಸ ಗೊತ್ತುಂಟ? ಇದು ಸೋರೆಕಾಯಿದು ಪಾಯಸ. ನೋಡಿ, ಸೋರೆಕಾಯಿ ಪಾಯಸ ಮಾಡಿದ್ದಾರೆ. ಸೊ ಇದಿಷ್ಟು ಇವತ್ತಿದು ಮೆನು ಊಟಕ್ಕೆ. ಅಂದ್ರೆ ಕಾಗೆಗೆ ಬಡಿಸ್ಲಿಕ್ಕೆ ಅಂತ ಹೇಳಿ. ಇನ್ನು ಮಾವ ಬರಬೇಕು, ಮಾವ ಬಂದ್ಮೇಲೆ ಅವ್ರು ಬಡಿಸುವಂಥದ್ದು. ಸೊ ಏನೆಲ್ಲ ಬಡಿಸ್ತಾರೆ, ಹೇಗೆ ಬಡಿಸ್ತಾರೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. ಇವರಾಯ್ತಾ ಅಜ್ಜಿ. ನಮ್ಮ ಆಚೆ ಎಲ್ಲ ಹೇಗಂತ ಹೇಳಿದರೆ, ಈ ಎಲೆಗಳಿಗೆಲ್ಲ ಗಂಡಸರೇ ಬಡಿಸಬೇಕು. ಹಾಗಾಗಿ ಅವರು ಬರೋ ತನಕ ಕಾದು, ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಅದಕ್ಕೀಗ ಏನೆಲ್ಲ ಬೇಕು ಈಗ ನೋಡಿ, ಏನೆಲ್ಲ ವೆರೈಟಿ ಇದೆ ಅಂತ ಹೇಳ್ತೀನಿ. ಫಸ್ಟಿಗೆ ಉಪ್ಪು ಹಾಕಿದ್ದಾರೆ. ನೆಕ್ಸ್ಟ್ ಅದೇ ಎಲೆಗೆ ಉಪ್ಪಿನಕಾಯಿ ಹಾಕಿದ್ದಾರೆ. ಹಾಗೆ ಅಲಸಂಡೆ ಪಲ್ಯ ಯಾವಾಗ ತೋರಿಸಿದ್ನಲ್ಲ ಅದನ್ನು ಹಾಕಿದ್ದಾರೆ. ನೆಕ್ಸ್ಟ್ ಅನ್ನ ಹಾಕ್ತಾ ಇದ್ದಾರೆ ಅದಕ್ಕೆ. ನಂತರ ಈಗ ಬಾಳೆಕಾಯಿ ಪಲ್ಯ ಏನು ಮಾಡಿದ್ದಾರೆ ಅದನ್ನು ಹಾಕ್ತಾ ಇದ್ದಾರೆ. ಬಾಳೆಕಾಯಿ ಮತ್ತು ಕಡಲೆ ಪಲ್ಯ. ನೆಕ್ಸ್ಟ್ ಅದಕ್ಕೆ ಸಾರು, ಕುಂಬಳಕಾಯಿ ಸಾರು ಏನು ಮಾಡಿದ್ರು ಅದನ್ನು ಹಾಕ್ತಾ ಇದ್ದಾರೆ, ಸಾರನ್ನು. ನೆಕ್ಸ್ಟ್ ವಡೆ ಮಾಡಿದ್ವಿ, ವಡೆನ ಬಡಿಸಿದ್ರು. ಅದಾದಮೇಲೆ ಈಗ ಲಾಸ್ಟಿಗೆ ಬಡಿಸುವಂಥದ್ದು ನಮ್ಮ ಆಚೆ ಇಲ್ಲಿ ಪಾಯಸ ನಾವು ಲಾಸ್ಟಿಗೆ ಊಟ ಮಾಡೋದು. ಫಸ್ಟ್ ಅನ್ನ ಸಾರು ಮತ್ತು ಪಾಯಸ. ಬೇರೆ ಟೈಮೆಲ್ಲ ಬಾಯ್ಲ್ಡ್ ರೈಸ್ ಇರುತ್ತೆ, ಬಟ್ ಇವಾಗ ಇದಕ್ಕೆ ಇಡ್ಲಿಕ್ಕೋಸ್ಕರ ನಾವು ವೈಟ್ ರೈಸ್ ಮಾಡಿರೋದು. ಇಲ್ಲಾದರೆ ಆಲ್ಮೋಸ್ಟ್ ಬಾಯ್ಲ್ಡ್ ರೈಸೇ ಇರ್ತದೆ. ಇವಾಗ ಕೈಯಲ್ಲಿ ಎಳ್ಳು ತಗೊಂಡಿದ್ದಾರೆ. ಎಳ್ಳು ತಗೊಂಡವರು ಅದಕ್ಕೆ 3 ಸುತ್ತು ಸುತ್ತಿಸಿ ಬಿಡ್ತಾ ಇದ್ದಾರೆ. ನಿಮ್ಮಾಚೆ ಹೇಗೆ ಹೇಳಿ ಗೊತ್ತಿಲ್ಲ, ಆದರೆ ಇವರ ಕ್ರಮನ ಇವ್ರು ಮಾಡ್ತಿದ್ದಾರೆ. ನೆಕ್ಸ್ಟ್ ಎಳ್ಳನ್ನು ತಕ್ಕೊಂಡು ಹೇಗೆ ಬಿಟ್ಟರು ಹಾಗೆಯೇ ತನ್ನ ಕೈಯಲ್ಲಿ ತುಳಸಿಯನ್ನು ತಕ್ಕೊಂಡು 3 ಸುತ್ತು ಸುತ್ತಿಸ್ತಿದ್ದಾರೆ. ಅಲ್ಲಿ ಮಗಳು ಎಲೆಲ್ಲ ಒರೆಸ್ತಾ ಇದ್ದಾಳು. ಆಲ್ರೆಡಿ ಒರೆಸಿದನ್ನು ಮತ್ತು ಪುನಃ ಒರೆಸ್ತಾ ಇದ್ದಾಳು ಅವಳು. ನೆಕ್ಸ್ಟ್ ಇವಾಗೆಲ್ಲ ಆಯಿತು. ಈಗ ಅವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲರೂ ಅಡ್ಡ ಬೀಳ್ತಾ ಇದ್ದೇವೆ ನಮಸ್ಕಾರ ಮಾಡಿ. ಮಗುನು ಮಾಡ್ತಾ ಇದ್ದಾಳೆ. ನೋಡಿ, ಬಡಿಸಿರುವಂಥದ್ದು ಈ ಥರ ಕಾಣುತ್ತೆ. ನೆಕ್ಸ್ಟ್ ಇದನ್ನು ತಗೊಂಡೋಗಿ ಕಾಗೆಗೆ ಇಡುವಂಥ ಕ್ರಮ ನಮ್ಮದು. ಹೀಗೆ ಹೊರಗಡೆ ಇಟ್ಟು ನಾವು ಪೂಜೆ ಮಾಡುವಂಥದ್ದು. ಕಾಗೆಗೆ ಕಾಯ್ತಾ ಇದ್ವಿ.
ಹೊರಗಿಟ್ಟು